ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವತಿಯಿಂದ ಯೂನಿವರ್ಸಲ್ ಹೆಲ್ತ್ ಕವರೇಜ್ ದಿನದ ಅಂಗವಾಗಿ ಮನೆಯಾಧಾರಿತ ಉಪಶಮನ ಆರೈಕೆ ಸಂಚಾರಿ ವಾಹನವನ್ನು ಸಮುದಾಯಕ್ಕೆ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಆರೋಗ್ಯ ಕ್ಷೇತ್ರದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ಮಾತನಾಡಿ, ನಮ್ಮ ಸಂಸ್ಥೆಯ ವತಿಯಿಂದ ಜನವರಿ 12, 2023ರಿಂದ ಮನೆ ಆಧಾರಿತ ಉಪಶಮನ ಆರೈಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಸಮುದಾಯದಲ್ಲಿ ನಡೆಸಲಾಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ ವತಿಯಿಂದ ಹೊಸ ವಾಹನವನ್ನು ಕೊಡುಗೆಯಾಗಿ ನೀಡಿದ್ದು, ಯೂನಿವರ್ಸಲ್ ಹೆಲ್ತ್ ಕವರೇಜ್ ದಿನದ ಅಂಗವಾಗಿ ಮನೆಯಾಧಾರಿತ ಉಪಶಮನ ಆರೈಕೆಗಾಗಿ ಈ ಸಂಚಾರಿ ವಾಹನವನ್ನು ಸಮುದಾಯಕ್ಕೆ ಸಮರ್ಪಣೆ ಮಾಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಮುದಾಯದ ಜನರಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವರ್ತಕರ ಮಂಡಳಿ ಅಧ್ಯಕ್ಷರುಗಳಾದ ಪ್ರಸಾದ್ ಎಸ್ಪಿ ಹಾಗೂ ಶ್ರೀನಿವಾಸ್, ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ, ಉಪನಿರ್ದೇಶಕರಾದ ಶಂಕರ್, ಡಾಕ್ಟರ್ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರದ ಹಂತದಲ್ಲಿ ನಾವು ಈಗಿನ ತಂತ್ರಜ್ಞಾನದ ಆಧಾರದ ಮೇಲೆ ಐಸಿಯುಗಳನ್ನ ಯಾವ ತರದಲ್ಲಿ ನಡೆಸಬಹುದು ಅನ್ನೋದ್ರ ಆಧಾರದ ಮೇಲೆ ಪ್ರಾಯಶಃ ಮುಂದಿನ ತಿಂಗಳ ಅಷ್ಟೊತ್ತಿಗೆ ನಾವು ಇನ್ನೊಂದು 15-20 ದಿನದಲ್ಲಿ ಸ್ಮಾರ್ಟ್ ಐಸಿಯು ಸೇವೆ ಅಂತಂದ್ರೆ ಇಲ್ಲಿರುವಂತಹ ಪೇಷಂಟ್ಗಳು ಕೇವಲ ಇಲ್ಲಿರುವಂತಹ ವೈದ್ಯರು ಮಾತ್ರ ಚಿಕಿತ್ಸೆ ಕೊಡೋದಲ್ಲ, ಇದರಲ್ಲಿ ಪರಿಣಿತಿ ಪಡೆದಂತಹ ಏನಿದೆ ಅವರ ತಂಡ ಬೆಂಗಳೂರಲ್ಲೇ ಕೂತ್ಕೊಂಡು ಇಲ್ಲಿ ಪೇಷಂಟ್ಗಳನ್ನ ಇಲ್ಲಿ ಡಾಕ್ಟರ್ಗಳ ಜೊತೆಗೆ ಇಲ್ಲಿ ನರ್ಸ್ಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಪೇಷಂಟ್ಗೆ ಟರ್ಷರಿ ಲೆವೆಲ್ ಕೇರ್ ಕೊಡೋ ತರದ ಒಂದು ವ್ಯವಸ್ಥೆಯನ್ನ ಪ್ರಾಯಶಃ ಮುಂದಿನ ತಿಂಗಳಿಂದ ಶುರು ಮಾಡುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಆಲ್ರೆಡಿ ಇದಕ್ಕೆ ಕುರಿತಾಗಿ ನಾವು ಮೊದಲ ಹಂತದ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಸೊ ಒಂದು ಕಡೆ ಐಸಿಯು ಕೇರ್ ಅನ್ನ ವೃದ್ಧಿ ಮಾಡೋದು, ಇನ್ನು ವ್ಯಕ್ತಿಗೆ ಆರೋಗ್ಯ ಹದಗೆಟ್ಟಾಗ ಒಂದು ಎಪಿಸೋಡ್ ಆಗಿರೋದಿಲ್ಲ, ಅದು ಬಹಳ ದೀರ್ಘಕಾಲದವರಿರುತ್ತೆ. ಆ ಒಂದು ಒಂದು ನಿಮಿಷ ಕಾರ್ಯಕ್ರಮಕ್ಕೆ ಹೊಸದಾಗಿ ವಾಹನ ಚಾಲನೆ ಮಾಡೋದ್ರ ಮೂಲಕ ಸಮುದಾಯಕ್ಕೆ ಸಮರ್ಪಣೆ ಮಾಡ್ತಾ ಇರೋದು ಒಂದು ವಿಶೇಷವಾದ ದಿನ. ಇವತ್ತು ಬಹಳ ಜನ ಗೊತ್ತಿಲ್ಲದೆ ಇರ್ಬೋದು, ಇವತ್ತಿನ ದಿನವನ್ನ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಹಾಗೆ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತಿನ ದಿನವನ್ನ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅಂತ ಅನ್ನುವಂಥ ಡಿಸೆಂಬರ್ 12ನೇ ತಾರೀಕು ಪ್ರತಿ ವರ್ಷ ಮಾಡುವಂತಹ ಕ್ರಮ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಆ ಯೂನಿವರ್ಸಲ್ ಹೆಲ್ತ್ ಕವರೇಜ್ನಲ್ಲಿ ಇರುವಂಥ ಒಂದು ಮುಖ್ಯವಾದ, ಅದ್ರ ಹಲವಾರು ಅಂಶಗಳಿದ್ದಾವೆ. 2 ಮುಖ್ಯವಾದ ಅಂಶ ಅಂದರೆ ಎಷ್ಟರ ಮಟ್ಟಿಗೆ ಜನಕ್ಕೆ ಆರೋಗ್ಯ ಸೇವೆಗಳು ತಲುಪ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಆ ಆರೋಗ್ಯ ಸೇವೆಗಳು ತಲುಪೋದಕ್ಕೆ ಜನ ಎಷ್ಟು ತಮ್ಮ ಸ್ವಂತ ಜೇಬಿನಿಂದ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ. ಆರೋಗ್ಯ ಸೇವೆ ಪಡಿಬೇಕಾದ್ರೆ ಈಗ ಗೊತ್ತಿರೋ ಹಾಗೆ ನಮ್ಮ ಜೇಬಿಂದ ಖರ್ಚು ಮಾಡಿ ಎಷ್ಟೋ ಜನ ಬಡತನ ರೇಖೆಗಿಂತ ಕೆಳಗೆ ಹೋಗ್ತಾ ಇರುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಅದು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಯಿತು ಅಂದರೆ ಇಷ್ಟು ಖರ್ಚಾಯಿತು, ಅಷ್ಟು ಸಾವಿರ ಖರ್ಚಾಯಿತು, ಇಷ್ಟು ಲಕ್ಷ ಖರ್ಚಾಯಿತು ಅಂತ. ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ಥರ ಪ್ರತಿಯೊಬ್ಬರಿಗೂ ಏನು ಸರ್ಕಾರದಿಂದ ಆಗಿರ್ಬೋದು, ಇನ್ಶೂರೆನ್ಸ್ ಸ್ಕೀಮ್ ಆಗಿರ್ಬೋದು, ಹಲವಾರು ಯೋಜನೆಗಳಿದ್ದಾವೆ. ಅದೇ ಥರದಲ್ಲಿ ಈ ಥರ ದೀರ್ಘ ಕಾಯಿಲೆಗಳು, ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಥರದ ನರರೋಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು, ಇವುಗಳು ಈ ಸಂದರ್ಭದಲ್ಲಿ ಈ ಥರ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂದರೆ ನನಗೆ ಮೊದಲೇ ಯಾವುದೇ ಥರದ ಇದಕ್ಕೆ ಪ್ರಿಪೇರ್ ಆಗಿರೋದಿಲ್ಲ, ಈ ಥರ ಕಾಯಿಲೆ ಬರುತ್ತೆ ಅಂತ ಯಾರೋ ಥರದ ದುಡ್ಡಿರೋದಿಲ್ಲ. ದಿಢೀರಾಗಿ ಯಾರಿಗೋ ಒಬ್ರು ಕ್ಯಾನ್ಸರ್ ಬಂತು, ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯಿತು, ಇನ್ನೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದಾಗ ಒಂದು ಆಸ್ಪತ್ರೆಯಲ್ಲಿ ಇದ್ದಾಗ ಆಗುವಂಥ ಖರ್ಚು ಅಲ್ಲದೇನೆ ಆಸ್ಪತ್ರೆಯಿಂದ ಬಿಡುಗಡೆ ಆದ ನಂತರ ಮನೆಗೆ ಬಂದ ಮೇಲೂ ಕೂಡ ಅವರ ದೀರ್ಘಕಾಲಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ ಅಗತ್ಯ ಇರೋದ್ರಿಂದ ಅದಕ್ಕೂ ಆಗೋ ಖರ್ಚು ಬಹಳ ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಅನ್ನುವಂಥದ್ದು ಏನಿದೆ, ಇವೆರಡನ್ನೂ ಕೂಡ ಗಮನಿಸುತ್ತೆ. ಒಂದು
ಅವರಿಗೆ ಕಾಯಿಲೆ ಇರುವಂತವರು ಆಸ್ಪತ್ರೆಯಲ್ಲಿದ್ದಾಗ ಚಿಕಿತ್ಸೆ ಸಿಗೋದು ಮಾತ್ರ ಅಲ್ಲ, ಮನೆಗೆ ಹೋದ ಮೇಲೂ ಕೂಡ ಅವರಿಗೆ ಬೇಕಾದಂತ ಅಗತ್ಯವಾದ ಸೇವೆಗಳು ದೊರಕಬೇಕು ಅನ್ನುವಂಥದ್ದು ಪ್ಯಾಲಿಯೇಟಿವ್ ಕೇರ್ನ ಒಂದು ಮುಖ್ಯವಾದ ಉದ್ದೇಶ. ಎರಡನೇದು, ಈ ಸೇವೆನ ಅವರಿಗೆ ಕೈಗೆ ಎಟುಕುವ ತರದಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 1.5 ವರ್ಷದಿಂದ ಇದನ್ನ ನಾವು ಸಂಪೂರ್ಣವಾಗಿ ಉಚಿತವಾಗಿ ಮನೆಗೆ ಏನು ಸೇವೆ ಕೊಡ್ತಾ ಇದ್ದೀವಿ ಅದನ್ನ ಸಂಪೂರ್ಣವಾಗಿ ಉಚಿತವಾಗಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದಾಗ ಕಾಲಕ್ರಮೇಣ ನಮಗೆ ನಂಬರ್ ಆಫ್ ಪೇಷಂಟ್ಸ್ ಎಷ್ಟು ಜನ ಇದ್ರ ಅಗತ್ಯ ಇತ್ತು ಅದು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ನಾವು ಪ್ಯಾಲಿಯೇಟಿವ್ ಕೇರ್ ಸ್ಥಿತಿನಲ್ಲಿದ್ದಂಥ ಒಂದು ವೆಹಿಕಲ್ ಅಲ್ಲೇ ಎಷ್ಟು ದಿನ ನಡ್ಸ್ಕೊಂಡು ಬಂದಿದ್ವಿ ಕಾರ್ಯಕ್ರಮನ. ಆದ್ರೆ ಸಂತೋಷದ ವಿಚಾರ ಅಂತಂದ್ರೆ ಏನು ನಮ್ಮ ಸಂಸ್ಥೆ ಕೋರಿಕೆಯ ಮೇರೆಗೆ ಕ್ಯಾನ್ಫಿನ್ ಹೋಮ್ ಅನ್ನುವಂಥ ನಮಗೆ ಬಹಳ ದಿನಗಳಿಂದ ಅವರು ಬಹಳ ವಿಚಾರಗಳಲ್ಲಿ ನಮಗೆ ಜೊತೆ ಪಾರ್ಟ್ನರ್ ಆಗಿ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ, ನಮ್ಮ ಟ್ರೈಬಲ್ ಸ್ಕೂಲ್ಗೂ ಕೂಡ ಇಲ್ಲೂ ಕೂಡ. ಸೊ ಈ ಸಂದರ್ಭದಲ್ಲಿ ಅವರು ಈ ಒಂದು ವೆಹಿಕಲ್ ಅನ್ನು ನಮಗೆ ದಾನವಾಗಿ ಕೊಟ್ಟಿರುವಂಥದ್ದು ಬಹಳ ವಿಶೇಷ ಅಂತ ಅನ್ಸುತ್ತೆ. ಸೊ ಅದೇ